ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಭಾವದಿಂದ ಭೀಕರ ಅಭಾವ ಎದುರಾಗಿದ್ದು ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆ ಚಳವಳಿ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಮುಂದಾಗಿರುವಂಥದ್ದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಈ ಒಂದು ಪ್ರತಿಭಟನೆ ರೈತರ ಸಾಲ ಮನ್ನಾ ಮಾಡಬೇಕು. 3 ಜನ ಮಂತ್ರಿಗಳಿದ್ರು, ಬರಗಾಲ ಘೋಷಣೆ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ರೈತರಿಗೆ ಬರಬೇಕು, ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ರೈತರಿಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ದಯವಿಟ್ಟು ಡಿಸಿ ಅವ್ರಿಗೆ ಕರೀರಿ, ಡಿಸಿ ಅವ್ರಿಗೆ ಕರೀರಿ, ಡಿಸಿ ಅವ್ರಿಗೆ ಬೇಡ, ಡಿಸಿ ಅವ್ರಿಗೆ ಬೇಡ, ದಯವಿಟ್ಟು ಡಿಸಿ ಅವ್ರಿಗೆ ಕರೀರಿ, ಡಿಸಿ ಅವ್ರಿಗೆ ಕರೀರಿ, ಡಿಸಿ ಅವ್ರಿಗೆ ಕರೀರಿ, ಡಿಸಿ ಅವ್ರು ಬರ್ಬೇಕಿಲ್ಲಿ, ಡಿಸಿ ಅವ್ರು ಬರ್ಬೇಕು. ಎಲ್ಲ ರೀತಿಯಿಂದ ಮನೆ ಬರೋದಿಲ್ಲ. ನೀವು ಅನುಭವಿಸ್ತಾ ಇದಾರ. ಯಾಕಂದ್ರೆ ಬೀಜ ಬಿತ್ತಿದಾರ, ಖಾತೆ ಹಾಕಿದ್ರೆ 2 ಸರಿ ಬಿತ್ತಳಿಕೆ ಮಾಡಿದಾರ. ಒಬ್ಬ ರೈತ ಒಂದು 4 ಎಕರೆ ಹೊಲ ಅಂದ್ರೆ 1.5-2 ಲಕ್ಷ ರೂಪಾಯಿ ಖರ್ಚು ಮಾಡಿದಾನವ. ಅದು ಹೊಳ್ಳಿ ಬರೋದಂತೂ ಇಲ್ಲೇ ಇಲ್ವಾ. ಆದ್ರೆ ಸರ್ಕಾರದಲ್ಲಿ ನಿನ್ನೆ ಏನು ಘೋಷಣೆ ಮಾಡಿದ್ರೆ ನಾವು ಮುಂದಿನ ವಾರ ಮಾಡ್ತೇವೆ, ಮುಂದಿನ ವಾರ ಹೇಳ್ತೀವಿ, ಅಕಸ್ಮಾತ್ ನೀನು ಮಾಡಿಬಿಟ್ರಿ. 89 ಕರ್ನಾಟಕದ ಅಷ್ಟೇ ನೀವು ಬರಗಾಲ ಅಂತ ಹೇಳ್ತಾ ಇದ್ದೀರಿ. ತೀವ್ರ ಬರಗಾಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲಿ ದನ ಕರುಗಳಿಗೆ ನೀರು ಕುಡ್ಲಿಕ್ಕೆ ಎಲ್ಲಿ ನೀರೇ ಒಂದು ಹನಿ ಇಲ್ಲ. ಎಲ್ಲರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ವರದಿನೇ ಕೊಟ್ಟಿಲ್ಲ ಅಂತ ಅವ್ರು ಜಿ ಪರಮೇಶ್ವರ್ ಹೇಳ್ತಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವರು ಯಾವುದು ನಿಮ್ಮ ಜಿಲ್ಲೆಯಿಂದ ವರದಿ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲಸ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ದಿನ ಮಾಡ್ತೇವೆ, ದಿನ ಕಲಬುರಗಿ ಜಿಲ್ಲೆದಾಗ
ಒಂದು ಮನವಿ ಪತ್ರ ಕೊಡ್ಬೇಕು. ಕಲಬುರಗಿ ಬಂದ್ ಮಾಡಿದೆವು, ಹೋರಾಟ ಅದು, ರಸ್ತೆ ತಡೆ ಅದು, ರಿಂಗ್ ರೋಡ್ ಬಂದದು, ತಹಶೀಲ್ ಕಚೇರಿ ಹೋರಾಡೋದು. ಕರ್ನಾಟಕದ ಯಾವ ಮೂಲೆಯಲ್ಲೂ ಬರಗಾಲ ಸಂಖ್ಯೆ ಬಗ್ಗೆ ಹೋರಾಟ ಎಲ್ಲಿನೂ ಆಗಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣ ಬರಗಾಲ ಬಗ್ಗೆ ಹೋರಾಟ ಮಾಡಿದೆವು. ಆದ್ರೆ ಕೈ ಬಿಡ್ತೀರಿ ಈ ಜಿಲ್ಲೆ ಅಂದರೆ ಯಾವ ಥರ ರಾಜಕಾರಣ ಮಾಡ್ತಿದ್ದೀರಿ ನೀವು? ಶಾಸಕರು ಮಂತ್ರಿಗಳು ಏನು ಮಾಡ್ತಾಯಿದ್ದೀರಿ? ನಾವು ಬಹಳಷ್ಟು ರೈತ ವಿರೋಧಿ ನೀವು ಸರ್ಕಾರ ಇಲ್ಲಿ ಕೇಂದ್ರದಾಗ ಮತ್ತು ರಾಜ್ಯದಾಗ ನೀವು ಆಳ್ವಿಕೆ ಮಾಡ್ತಾಯಿದ್ದೀರಿ ಅಂತ ಹೇಳೋಕೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ತಕ್ಷಣ ಪರಿಶೀಲನೆ ಮಾಡಿ ನಾಳೆ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕುಗಳು ಆ ಬರಗಾಲ ಲಿಸ್ಟಲ್ಲಿ ಮೊದಲೇ ರ್ಯಾಂಕ್ನಲ್ಲಿ ನಮಗೆ ಇರಬೇಕು. ಯಾಕಂದ್ರೆ ಕೆಳ ಹಂತ ಲಾಸ್ಟ್ ತನಿಖೆಸಿಂದ್ರೆ ಅವು ಬೇರೆ ಬೇರೆ ಜಿಲ್ಲೆಗಳು ಒಂದೊಂದು ತಾಲೂಕಿಗೆ 2 ಕೋಟಿ 3 ಕೋಟಿ 5 ಕೋಟಿ ಕೊಟ್ಟಾಗ ಕಲಬುರಗಿ ಜಿಲ್ಲೆ ಬರಗಾಲ ಸಲ ಒಂದೇ ₹1 ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಈ ತಾರತಮ್ಯ ನೀತಿ ಕೈ ಬಿಟ್ಟು ತಕ್ಷಣಕ್ಕೆ ಅಧಿವೇಶನ ಆಯಿತು. ಅಧಿವೇಶನ ಬರೀ ಬಿ ನಾಗೇಂದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡಿ ಪಾದಯಾತ್ರೆ ಮಾಡಿದಾರ. ಆದ್ರೆ ರೈತರ ಬಗ್ಗೆ ಮಾತಾಡಿರ್ತೇವೆ, ವಿರೋಧ ಪಕ್ಷ ಹೇಳ್ತೇವೆ, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಹೇಳ್ತೇವೆ. ನೀವು ರೈತ ವಿರೋಧಿ ಸರ್ಕಾರ ಇದ್ದೀರಿ ಅಂತೇಳಿ ಇಬ್ಬರಿಗೆ ನೇರವಾಗಿ ಆರೋಪ ಮಾಡ್ತಿದ್ದೀನಿ. ನಾಳೆಯಿಂದ ಯಾವುದೇ ಮಂತ್ರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಬಂದ್ರೆ ಅಂದ್ರೆ ನಾವು ಹೇಳಾರ್ದೆ, ಯಾಕಂದ್ರೆ ಇಲ್ಲಿ ಥರ ಇಂಟಿಮೇಷನ್ ಕೊಡ್ತಾ ಇದ್ದೇವೆ. ಸರ್ಕಾರ ನೀವು ದೊಡ್ಡವರು ಎಲ್ರಿಗೂ ಇಲ್ಲಿ ನೋಡಬೇಕು. ಸಾಯ್ತಾ ಇದ್ದಾರೆ ರೈತರು. ನಿನ್ನೆ ಆಳಂದಲ್ಲಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕಣ್ಮುಸ್ ಮತ್ತು ಆಲೂರದಲ್ಲಿ. ದಿನ ಬಿಡೋ ಸರಣಿ ಆತ್ಮಹತ್ಯೆಗಳು ಸ್ಟಾರ್ಟ್ ಆಗ್ತಾವ. ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ನೀವು ಬರಗಾಲ ಘೋಷಣೆ ಮಾಡಿ ಏನು ಸರ್ಕಾರದ ಸೌಲಭ್ಯ ಬರಬೇಕು, ಕೇಂದ್ರ ಸರ್ಕಾರ ತಿಳಿಸ್ಬೇಕು. ಅವರು ಸಹಿತ ಬರ ಅಧ್ಯಯನ ತಂಡ ಬರಬೇಕು, ಬರ ಪರಿಹಾರ ಕಾಮಗಾರಿಗಳು GVG ರಾಮ್ಜಿ ಸ್ಟಾರ್ಟ್ ಮಾಡಿ ಅಂತ ಅವ್ರು ಹೇಳ್ತಾರೆ ಕೇಂದ್ರದವರು. ಯಾವ ಹಳ್ಳಿಯಲ್ಲೂ ಒಬ್ರಿಗೂ ಉದ್ಯೋಗ ಎಂದೂ ಒಂದೇ ಒಬ್ರಿಗೆ ಉದ್ಯೋಗ ಕೊಟ್ಟಿಲ್ಲ. 3 ತಿಂಗಳ ಗುಳೆ ಹೋಗ್ತಾಯಿದ್ರೆ ಜನ, ಗೋವಾ ಹೋಗ್ತಾಯಿದ್ರ, ಮುಂಬೈ ಹೋಗ್ತಾಯಿದ್ರ, ಎಲ್ಲ ಕಡೆ ಪುನಃ ಗೋಳೆ ಹೋಗ್ತಾಯಿದ್ರ, ಬೆಂಗಳೂರಿಗೆ ಹೋಗ್ತಾಯಿದ್ರ. ಒಂದೇ ಗ್ರಾಮದಲ್ಲಿ ಒಬ್ಬರಿಗೂ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಪಂಚಾಯತ್ ಕೊಡ್ತಿರು 100 ದಿನ, 1 ದಿನನೂ ಕೊಟ್ಟಿಲ್ಲ. ಹೀಗಾಗಿ ಅನ್ಯಾಯ ಮಾಡ್ತಾಯಿದ್ರೆ ಜನ ವಿರೋಧ ಸರ್ಕಾರಗಳನ್ನು ಇದ್ದೀರಿ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಕ್ಕೆ ಕಲಬುರಗಿಯಿಂದ 3 ಜನ ಮಂತ್ರಿಗಳಿದ್ದರು. ನೀವು ಇವತ್ತೇ ಎಚ್ಚೆತ್ತುಕೊಂಡು ಇಲ್ಲಿರ್ತಕ್ಕಂಥ DK ಶಿವಕುಮಾರ್ ಆಗಿರಲಿ, ಇಲ್ಲಿರ್ತಕ್ಕಂಥ G ಪರಮೇಶ್ವರ್ ಕಂದಾಯ ಸಚಿವರು ಮರುಪರಿಶೀಲನೆ ಮಾಡಿ ನಮ್ಮ ಜಿಲ್ಲೆ ಬರಗಾಲ ಘೋಷಣೆ ಮಾಡೋದ್ರಲ್ಲಿ ಅಪಷ್ಟ ಆದ್ಯತೆ ಕೊಡಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ, ಇಚ್ಛೆಪಡ್ತೀನಿ. ಮುಂದೆ ಒಂದೇ ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಕಲಬುರಗಿ ಯಾವುದೇ ಮಂತ್ರಿ ಇರಲಿ, ಸ್ಟೇಟ್ದಿರಲಿ, ಸೆಂಟ್ರಲ್ ಮಂತ್ರಿಗಳು ಬಂದರೆ ದೊಡ್ಡ ಪ್ರಮಾಣದ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೇವೆ, ರಸ್ತೆ ತಡೆ ಮಾಡ್ತೇವೆ, ಮುತ್ತಿಗೆ ಹಾಕ್ತೇವೆ, ಘೇರಾವ್ ಹಾಕ್ತೇವೆ, ಪಿಕೆಟಿಂಗ್ ಮಾಡೋದು ಅನಿವಾರ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಸರ್. ಆ ಮುಂದಾಗ ಹೊಣಾತಕ್ಕೆ ನೇರವಾಗಿ ಸರ್ಕಾರ ಹೊಣ ಅಂತಂದ್ರೆ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ.